ನಮಸ್ಕಾರ ಕರ್ನಾಟಕ, ಎಲ್ಲರೂ ಆರಾಮ? ನಾನು ಆರಾಮ್. ಸೊ ಮೊದಲ ವೀಡಿಯೋದಲ್ಲಿ ಹೇಳ್ದಂಗೆ ನಾನು ಮೊಬೈಲ್ ಹೋಲ್ಡರ್ ಹುಡುಕ್ತಾಯಿದ್ದೀನಿ ಅಂತ ಹೇಳಿದ್ದೆ. ಸೊ ಈಗ ಆನ್ಲೈನಲ್ಲಿ ತರಿಸಿದ್ದೀನಿ. ಬೋಬೋ ಅವರದು BM1 Pro Plus ಮೊಬೈಲ್ ಹೋಲ್ಡರ್ ತರಿಸಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ವೈಬ್ರೇಷನ್ ಪ್ರೊಟೆಕ್ಷನ್ ಕೂಡ ಇದೆ. ಇದಕ್ಕೆ USB ಚಾರ್ಜರ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆ ಸಮ್ ಆಫ್ ದಿ ಎಕ್ಸೆಸರೀಸ್ ಕೂಡ ಕೊಟ್ಟಿದ್ದಾರೆ. ಸೊ ನನಗೆ ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ 2600 ಸಮಥಿಂಗ್ ಆಗಿದೆ. ಸೊ ಅದನ್ನು ಈಗ ಫಿಟ್ಟಿಂಗ್ ಮಾಡ್ಸೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಲೋಕಲ್ ಗ್ಯಾರೇಜ್ಗೆ ಹೋಗಿ ಫಿಟ್ ಮಾಡಿಸ್ತೀನಿ ಈಗ. ಸೊ ಒಂದು ಮಾತು ಹೇಳ್ತೀನಿ, ನೋಡ್ಕೊಳ್ಳಿ. ಹುಡುಗರು ಫಿನಾನ್ಷಿಯಲ್ ಪ್ರಾಬ್ಲಮ್ಮು ಹರಿದು ಊರು ಬಾಗ್ಲಾಗಿದ್ದರು. ಬೈಕ್ ಅಂತ ಬಂದರೆ ಅದ್ರ ಮೇಂಟೆನೆನ್ಸು, ಅದ್ರ ಎಕ್ಸೆಸರೀಸು ಏನೇ ಇರಲಿ, ತಮ್ಮ ಬೈಕನ್ನು ರಾಯಲಾಗಿ ನೋಡ್ತಾರೆ. ಸೊ ನಿಮ್ಮ ಗ್ರೂಪಲ್ಲೂ ಹಾಗಿದ್ದವ್ರು ಇರ್ತಾರೆ. ಅವರಿಗೆ ಟ್ಯಾಗ್ ಮಾಡಿ ಹೇಳಿ, ಮಗ ನೀನು ನಿನ್ನ ಬೈಕನ್ನು ಸೂಪರಾಗಿ ನೋಡ್ಕೋತಾ ಇದೀಯ ಅಂತ. ಬಟ್ ಎಲ್ಲದಕ್ಕೂ ನಾವು ಶೋರೂಮ್ಗೆ ಹೋಗೋಕ್ಕಾಗಲ್ಲ. ಈ ಥರ ಎಕ್ಸೆಸರೀಸ್ ಎಲ್ಲ ಹಾಕಬೇಕು ಅಂದರೆ ನಮಗೆ ಲೋಕಲ್ ಗ್ಯಾರೇಜ್ ಅವರೇ ಬೆಟರ್. ಮೊಬೈಲ್ ಹೋಲ್ಡ್ರ್ ಹಾಕಬೇಕಿತ್ತು ತಗೊಬಂದಿದ್ದೀನಿ. ಹಾಕ್ಕೊಡ್ತೀರಾ? ಚಾರ್ಜಬಲ್ ಕೇಬಲ್ ಇದೆ, ಅದು ಬ್ಯಾಟ್ರಿ ಕನೆಕ್ಷನ್ ಕೊಡಬೇಕು. ಇದು ಹೋಗ್ಬಿಟ್ಟಿದೆ, ಇದು ಥ್ರೆಡ್ ಕಟ್ಟಾಗಿ ಹೋಗಿದೆ. ಹಾಂ, ವೈಬ್ರೇಟ್ ಆಗದೆ ಇರೋಕ್ಕೆ. ಇದು ಮೊದಲು ಲೋಕಲ್ ಹಾಕ್ಸಿದ್ದೆ ಬೈಕ್ ತೊಗೊಳ್ತಾ. ಇದು ಫುಲ್ ವೈಬ್ರೇಷನ್ ಆಗುತ್ತೆ. ಆಮೇಲೆ ಫುಲ್ ಮೊಬೈಲ್ ಇದರಲ್ಲೇ ಇಟ್ಟರೆ ಕ್ಯಾಮ್ರಾಕ್ಕೆ ಎಫೆಕ್ಟ್ ಆಗುತ್ತೆ, ಮೊಬೈಲ್ ಕ್ಯಾಮ್ರಾಗೆ. ಸಾಕು, ಇದು ಅಡ್ಜಸ್ಟ್ ಮಾಡ್ಕೋಬೋದಲ್ಲ? ಹಾಂ, ಸಾಕು. ಇದು ಟೈಟ್ ಇದೆ ಅಲ್ವಾ? ಅದು ಟೈಟ್ ಮಾಡ್ತೀನಿ. ಸೆಟ್ಟಿಂಗ್ ಟೈಟ್ ಮಾಡೋಣ. ಸತಿನೂ ಆನ್ ಮಾಡಬೇಕು. ಯಾವುದು? ನೋಡಿ, ಒಂದು ಸತಿ ಡಿಸ್ಕನೆಕ್ಟ್ ಮಾಡ್ಬಿಟ್ಟು ಕೀ ಆಫ್ ಮಾಡ್ಬಿಟ್ಟು ಆನ್ ಮಾಡಿದ್ರೆ ಮತ್ತೆ ಆನ್ ಮಾಡೋದು. ಹಾಂ, ಪರವಾಗಿಲ್ಲ. ಅಂದರೆ ರನ್ನಿಂಗಲ್ಲಿ ಹೋಗ್ತಾ ಮ್ಯಾಪ್ ಎಲ್ಲ ಹಾಕ್ಕೊಂಡ್ರೆ ಬೇಗ ಚಾರ್ಜ್ ಹೋಗ್ಬಿಡುತ್ತೆ. ಹಾಂ, ಬರಲ್ಲ ವೈರು. ಹಾಂ, ಸಾಕಾಗಲ್ಲ. ಇಲ್ಲಿ ಬೀಗ ಆನ್ ಮಾಡಿದ್ರೆ ಮಾತ್ರ ಲೈನ್ ಬರುತ್ತೆ. ಏನು ಆನ್ ಮಾಡಿದ್ರೆ? ಬೀಗ ಕೀ ಆನ್ ಮಾಡಿದ್ರೆ. ಹಾಂ, ಸರಿ, ಪರವಾಗಿಲ್ಲ. ಬ್ಯಾಟ್ರಿ ಕೊಟ್ಟರೆ ಯಾವಾಗಲೂ ನೀವು ಆಫಲ್ಲಿದ್ದರೂ ಆನಲ್ಲೇ ಇರುತ್ತೆ. ಹಾಂ, ಕನೆಕ್ಷನ್. ಹಾಂ, ಅದಕ್ಕೆ ಈ ಥರ ಮಾಡಿ. ಬಟ್ ಇದೇನು ಪ್ರಾಬ್ಲಮ್ ಆಗಲ್ವಾ? ಪ್ರಾಬ್ಲಮ್ ಆಗಲ್ಲ. ಇದು ಸುಮ್ಮನೆನಾ? ಇದು ತೆಗ್ಬಿಟ್ಟು ಡಿಸ್ಕನೆಕ್ಟ್ ಮಾಡಿ ಜಾಯಿನ್ ಮಾಡೋದು. ಓಕೆ. ವೈರು ಅದು ಬೇಕಾದ್ರೆ ತೆಗ್ಬಿಟ್ಟು ಮನೇಲಿ ಎತ್ಕೊಬೋದು. ಎಲ್ಲ ರಾತ್ರಿ ನಿಲ್ಸಿರೋರು ಎತ್ಕೊಂಡು ಹೋಗ್ಬಿಡ್ತಾರಂತ. ಹಾಂ, ವೈರ್ ಡಿಸ್ಕನೆಕ್ಟ್ ಮಾಡಿ ಹಿಂಗೆ ಬಿಟ್ಬಿಟ್ರೆ ಈಗ ಕನೆಕ್ಷನ್ ಮಾಡ್ಕೊಂಡು ಚಾರ್ಜ್ ಆಗುತ್ತೆ. ಸರಿ, ಓಕೆ. ಥ್ಯಾಂಕ್ಸ್. ಹಾಂ, ಮೊಬೈಲ್ ಹೋಲ್ಡರ್ ಹಾಕ್ಸಿದ್ದೀನಿ, ನೋಡ್ಬೋದು, ಕಾಣ್ತಾ ಇದೆ. ಚಾರ್ಜಿಂಗ್ ಕೂಡ ಕರೆಕ್ಟಾಗಿ ಆಗ್ತಾಯಿದೆ. ನಮ್ಮ ಲೋಕಲ್ ಗ್ಯಾರೇಜಲ್ಲಿ ಜಸ್ಟ್ 80 ರೂಪಾಯಿ ತೊಗೊಂಡ್ರಪ್ಪ. ಅದೇ ನಾನು ಮೊದಲು ಹೇಳಿದ್ನಲ್ಲ, ಆ ಪ್ಲೇಸಲ್ಲಿ ಹಾಕ್ಸಿದ್ರೆ ಒಂದು 200 ರೂಪೀಸ್ ತೊಗೋತಾಯಿದ್ರು.
ಸೊ ಇವರು ನೀಟಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು. ಚಾರ್ಜ್ ಮಾಡ್ತಾ ಇಲ್ಲ ಅಂದರೆ ಚಾರ್ಜಿಂಗ್ ಕೇಬಲ್ ಡಿಸ್ಕನೆಕ್ಟ್ ಮಾಡಿಡಿ, ಬ್ಯಾಟ್ರಿ ಲೈಫ್ ತುಂಬ ಬರುತ್ತೆ ಅಂತ. ಹಾಗೆ ಡೈರೆಕ್ಟ್ ಬ್ಯಾಟ್ರಿ ಕೂಡ ಕನೆಕ್ಷನ್ ಕೊಟ್ಟಿಲ್ಲ. ಈಗ ಸದ್ಯಕ್ಕೆ ಪರವಾಗಿಲ್ಲ, ಲುಕ್ಕು ಚೆನ್ನಾಗಿ ಕಾಣ್ತಾ ಇದೆ. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.